ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್. ನಾನು ಪ್ರೀತಿ, ಇವಳು ನನ್ನ ಮಗಳು ಆರುಷಿ ಗೌಡ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗು ತುಂಬ ಸ್ಪೆಷಲ್ ವ್ಲಾಗು. ನನ್ನ ಮಗಳು ಹುಟ್ಟಿದ ದಿನ. ಸೊ ಎಷ್ಟು ಬೇಗ ಆಯಿತು ಅಂತ ಅನಿಸುತ್ತೆ. ಆಗಲೇ ಪುಟ್ಟ ಪುಟ್ಟ ಹೆಜ್ಜೆ ಆಗ್ತಿದ್ದಾಳೆ. ನೋಡೋಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಅವಳು ಥರ ಪುಟ್ಟ ಪುಟ್ಟ ಹೆಜ್ಜೆ ಹಾಕ್ಕೊಂಡವಳು ಬರ್ತಾಯಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಎಷ್ಟು ಬೇಗ ಅವಳು ನಡೆಯೋಂಗಾದ್ಲು ಅಂತ ಅನಿಸುತ್ತೆ. ಹಾಗೆಯೇ ಸ್ವಲ್ಪ ಮಾತಾಡೋಕ್ಕೆ ಕೂಡ ಅವಳು ಟ್ರೈ ಮಾಡ್ತಾಳೆ. ಅಪ್ಪ ಅಂತಾಳೆ, ಅಮ್ಮ ಅಂತಾಳೆ, ಅಜ್ಜಿ ಅಂತಾಳೆ, ಮೀ ಅಂತಾಳೆ, ಬಾ ಹೋಗು ಇವೆಲ್ಲ ಮಾತಾಡ್ತಾಳೆ. ಸೊ ನೋಡೋಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಹಾಗೆಯೇ ಫುಲ್ಲು ಜೋಶಲ್ಲಿ ಅವಳು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಳಗ್ಗೆ ಚಪಾತಿ ಮತ್ತು ಕುಂಬಳಕಾಯಿ ಗೊಜ್ಜಿತ್ತು. ಸೊ ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆಯೇ ರೆಡಿ ಆಗಿದ್ದೆ. ಅವಳಿಗೂ ರೆಡಿ ಮಾಡಿಬಿಟ್ಟು ಡ್ರೆಸ್ ಎಲ್ಲ ಹಾಕಿದ್ದೆ. ಅಮ್ಮ ಅವಳನ್ನ ನೋಡ್ಕೋತಾ ಇದ್ದಾರೆ. ಅವಳಿಗೆ ರೈಸ್ ಮತ್ತು ಬೇಳೆ ಎಲ್ಲ ಹಾಕಿ ಅವಳಿಗೆ ಸಪ್ರೇಟು, ಅಂದರೆ ಒಗ್ಗರಣೆ ಏನು ಹಾಕಲ್ಲ, ಅವಳಿಗೆ ಪೊಂಗಲ್ ಥರ ಮಾಡ್ತೀವಿ. ಬರೀ ರೈಸ್ ಆ ಥರ ಎಲ್ಲ ತಿನ್ಸಿದ್ರೆ ಏನು ಪ್ರಯೋಜನ ಇರಲ್ಲ. ಸೊ ಅದಕ್ಕೇ ಬೇಳೆ ಕಾಳುಗಳು ಮತ್ತು ನಾನು ಪೀನಟ್ ಹಾಕ್ತೀನಿ ಮತ್ತು ಡ್ರೈ ಫ್ರೂಟ್ಸ್ ಆ ಥರ ಅದೆಲ್ಲ ಬೇಯಿಸ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ಸೊ ಈಗ ಸಂತುಗೆ, ನನಗೆ, ಅಮ್ಮಂಗೆ ಎಲ್ಲ ಚಪಾತಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಅವಳಿಗೆ ಎಲ್ಲ ರೆಡಿ ಮಾಡಿ ಫ್ರಾಕ್ ಎಲ್ಲ ಹಾಕಿದ್ದೆ. ಸೊ ಅದಕ್ಕೆ ಮ್ಯಾಚಿಂಗಿಗೆ ಆಗೋ ಥರ ನಾನು ಡ್ರೆಸ್ ಹಾಕಿದ್ದೆ, ಅಂದರೆ ಲೈಟ್ ಪ್ಯಾರೆಟ್ ಗ್ರೀನು. ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ, ಎಷ್ಟು ಆಟ ಆಡ್ತಾ ಇದ್ದಾಳೆ. ಬೇಗನೆ ಎಲ್ಲದಕ್ಕೂ ಅವಳು ಯಾವುದೇ ಹಬ್ಬಕ್ಕಾಗಲಿ ನನಗೆ ಫುಲ್ಲು ಕೋಆಪ್ರೇಷನ್ ಮಾಡ್ತಾಳೆ. ಕಿರಿಕಿರಿ ಮಾಡಲ್ಲ. ಯಾವಾಗಲೋ ಒಂದೊಂದು ಟೈಮ್ ಹಬ್ಬದ ದಿನ, ಈ ಥರ ಸ್ಪೆಷಲ್ ಡೇ ದಿನ ಅವಳು ಕಿರಿಕಿರಿ ಮಾಡೋದೇ ಇಲ್ಲ. ಅವಳು ತುಂಬ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇರ್ತಾಳೆ. ಮಗ ಪುತ್ತ ಕೊಡು, ಪುತ್ತ ಇಲ್ಲಿ ಹರೀಶಿ. ಅಯ್ಯೋ ತಾದರಿಗೆ. ಹಾಗೆಯೇ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಟಿಫಿನ್ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನಾನು, ಅಮ್ಮ, ಸಂತು, ಪಾಪು ಎಲ್ಲ. ಲವ್ವ ಅವಳು ಸ್ಕೂಲ್ ಇತ್ತು, ಅದಕ್ಕೋಸ್ಕರ ಅವಳು ಬರೋಕ್ಕಾಗಿಲ್ಲ, ಇಲ್ಲಾಂದರೆ ಬರ್ತಾಯಿದ್ಲು. ಎಲ್ಲಿಗೆ ಹೋಗ್ತಾಯಿರೋದು ಅಂತಂದರೆ ನಮ್ಮದು ಆಂಜನೇಯ ಟೆಂಪಲ್ಲು. ನಾನು ತುಂಬ ಸಲ ಈ ದೇವಸ್ಥಾನನ ತೋರಿಸ್ಬಿಟ್ಟಿದ್ದೀನಿ. ನಮ್ಮ ಮದುವೆ ಆಗಿದ್ದು ಇಲ್ಲೇ. ಸೊ ನಮ್ಮ ಮನೆಯಿಂದ ಏನೊಂದು 4 ಕಿಲೋಮೀಟರ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಗಾಡೀಲಿ ಹೋಗಿ ಬರ್ಬೋದು. ಹಾಗೆಯೇ ಅಲ್ಲೇ ಹೂವು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೋತಾ ಇದ್ದೀವಿ. ದೇವಸ್ಥಾನ ಹತ್ರ ಏನಂದರೆ ತುಂಬ ಡಿಮ್ಯಾಂಡ್ ಮಾಡ್ತಾರೆ ಈ ಹೂಗಳಿಗೆ ಮತ್ತು ಎಲ್ಲ ಐಟಮ್ಸ್ಗಳಿಗೆ. ನಾವು ಹೂವು ಮತ್ತು ತುಳಸಿ ಮತ್ತು ಇನ್ನೇನು ಎಳ್ಳು ಬತ್ತಿ ಇರುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ವಿ. ಹಾಗೆಯೇ ಗಣೇಶ ತುಂಬಾ ಕೂರಿಸಿದ್ರು ದೇವಸ್ಥಾನದ ಹತ್ರ. ಒಂದೊಂದು ರೋಡ್ಗೂ ಗಣೇಶ ಕೂರಿಸಿದ್ರು. ಅಲ್ಲಿನೂ ನಾವು ನಮಸ್ಕಾರ ಮಾಡಿಬಿಟ್ಟು ಕುಂಕುಮ ಹಾಕ್ಕೊಂಡು ದೇವಸ್ಥಾನದೊಳಗೆ ಹೋದ್ವಿ. ಅಷ್ಟೇನು ರಶ್ ಇರಲಿಲ್ಲ. ಇದು ವೆಡ್ನೆಸ್ಡೇ ಆಗಿತ್ತು. ಹಾಗಾಗಿ ಇಲ್ಲಿಗೆ ಬಂದರೆ ಏನೋ ಒಂಥರ ಮೆಮೊರೇಬಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಮದುವೆ ಆಗಿದ್ದು, ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡಿದ್ದು ಆ ಥರ. ಹಾಗೆಯೇ ಪಾಪು ಮಲ್ಕೊಂಡೇ ಬಿಟ್ಟಿದ್ಲು, ಯಾಕೆಂದರೆ ಎಣ್ಣೆ ಸ್ನಾನ ಮಾಡಿಸಿದ್ವಲ್ವ, ಅವಳಿಗೆ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು. ಇನ್ನೇನು ಮಾಡೋದು ಅಂದ್ಬಿಟ್ಟು ಹಾಗೆಯೇ ಕರ್ಕೊಬಂದ್ವಿ. ಆಮೇಲೆ ಅಲ್ಲಿ ದೇವ್ರ ಮುಂದೆ ಹೋದಾಗ ಆ ಗಂಟೆ ಸೌಂಡಿಗೆಲ್ಲ ಎದ್ಬಿಟ್ಲು. ನೋಡಿ, ನಮ್ಮ ಆಂಜನೇಯ ಸ್ವಾಮಿ ಇವತ್ತು ಸ್ವಲ್ಪ ಫ್ರೀಯಾಗಿ ನೋಡೋಕ್ಕೆ ಚಾನ್ಸ್ ಸಿಕ್ತು. ಸ್ಯಾಟರ್ಡೆ ಸಂಡೇ ಈ ಥರದೆಲ್ಲ ಬಂದುಬಿಟ್ರೆ ಫುಲ್ಲು ಕಾಲಿಡೋಕ್ಕೆ ಜಾಗ ಇರಲ್ಲ, ಆ ಥರ ಕ್ರೌಡ್ ಇರುತ್ತೆ. ಸೊ ತುಂಬ ಪೀಸ್ಫುಲ್ಲಾಗಿ ಚೆನ್ನಾಗಿ ದರ್ಶನ ಸಿಕ್ತು. ಹಾಗೆಯೇ ಅಲ್ಲಿ ಬರ್ತಡೇ ಅಂದ್ಬಿಟ್ಟು ಸ್ಪೆಷಲ್ ಪೂಜೆ ಕೂಡ ಮಾಡಿಸಿದ್ವಿ. ಹಾಗೆಯೇ ಇಲ್ಲಿ ಆಚೆ ಗರುಡಗಂಬ ಅಂತಾರಲ್ಲ, ಅಲ್ಲಿ ಎಳ್ಳು ಬೆತ್ತಿನ ಹಾಕೋದಿರುತ್ತೆ. ಅಲ್ಲಿ ಹತ್ತತಾನೇ ಇರಲಿಲ್ಲ, ಏನು ಮಾಡಿದ್ರು. ನಾನು ತುಂಬ ಸಲ ಮ್ಯಾಚ್ ಬಾಕ್ಸಲ್ಲಿ ಹಚ್ಚಿ ನೋಡ್ತಾಯಿದ್ದೆ. ಕೈ ಸ್ವಲ್ಪ ಸುಟ್ಕೊಬಿಡ್ತು. ಆಮೇಲೆ ಸಂತು ನಾನೇ ಹಚ್ಚುತ್ತೀನಿ ಅಂದರು. ಆಮೇಲೆ ಬಿಡು ಹತ್ಕೊಂತು ಅಂತ ಅಂದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ನೀಟಾಗಿಟ್ಟಿದ್ದಾರೆ. ಎದುರುಗಡೆಯಲ್ಲಿ ಆಂಜನೇಯ ಟೆಂಪಲಿಂದ ಸ್ವಲ್ಪ ಆ ಕಡೆ ರಾಮ ಮತ್ತು ಸೀತೆದು, ಮತ್ತು ಕಡೆ ಶಿವಲಿಂಗ ಆ ಥರ ಎಲ್ಲ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬ ದೊಡ್ಡ ದೇವಸ್ಥಾನ ಅಲ್ಲ, ಚಿಕ್ಕ ದೇವಸ್ಥಾನ ಅಲ್ಲ, ಒಂದು ಮೀಡಿಯಮ್ ಆಗಿ ತುಂಬ ಚೆನ್ನಾಗಿದೆ.
ಪ್ರಶಾಂತವಾಗಿತ್ತು. ಹಾಗೆಯೇ ಇದು ದೊಡ್ಡ ಬಾನಸವಾಡಿ ಹತ್ರ ಬರೋದು. ಯಾರೆಲ್ಲ ಹೋಗಿದ್ದೀರಾ, ವಿಸಿಟ್ ಕೊಟ್ಟಿದ್ದೀರಾ, ಯಾರೆಲ್ಲ ನೋಡಿದ್ದೀರಾ, ಹೋಗಬೇಕು ಅಂತ ಅಂದ್ಕೊಂಡು ಹೋಗಿಲ್ಲ, ಸೊ ನನಗೆ ಕಮೆಂಟ್ ಮಾಡಿ. ಏನೋ ಸ್ಟೋರಿನೇ ಇದೆ ಈ ದೇವಸ್ಥಾನದ್ದು. ನಾನು ಹಿಂದಿನ ವ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ, ಯಾವ ಥರ ನಮ್ಮ ಮದುವೆ ಆಯಿತು, ಈ ದೇವಸ್ಥಾನದಲ್ಲಿ ಯಾವ ಥರ ಏನು ಅಂತ. ಸೊ ನೋಡಿ, ನಾನು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಹೇಗೆ ಇಲ್ಲಿ ನಮ್ಮ ಮದುವೆ ಆಯಿತು ಅಂತ ನಾನು ಹೇಳಿದ್ದೀನಿ. ಸೊ ಹಾಗೆಯೇ ನಾನು ಅದನ್ನು ಹೇಳುಬತ್ತಿ ಹೇಗೆ ಉರಿತದೆ ಅಂತ ನೋಡ್ಕೊಂಡು ನಿಂತಿದ್ದೆ. ಅವಳು ಕೂಡ ಏನೋ ಎಲ್ಲೋ ಕರ್ಕೊಬಂದ್ಬಿಟ್ಟಿದ್ದಾರೆ ಏನೋ ಥರ. ಅವಳು ಸೆಕೆಂಡ್ ಟೈಮ್ ಕರ್ಕೊಬಂದಿರೋದು. ಫಸ್ಟು ನಾವು ನನ್ನ ಮದುವೆದು ಆ್ಯನಿವರ್ಸರಿ ದಿನ ಕರ್ಕೊಂಡು ಬಂದಿದ್ವಿ. ಆವಾಗ ಅವಳು ಚಿಕ್ಕವಳಿದ್ಲು. ಈಗ ಸ್ವಲ್ಪ ನಡೆಯೋಂಗೆ 1 ವರ್ಷ ಆಗಿ ಬಿಡ್ತು ಅವಳಿಗೆ. ಹೇಗೋ ತುಂಬ ಖುಷಿ ಅನಿಸುತ್ತೆ. ನನ್ನ ಮಗಳು ನಡೆಯೋದು ಕಲ್ತಿದ್ದಾಳೆ, ಮಾತಾಡೋದು ಕಲ್ತಿದ್ದಾಳೆ. ಈಗ ಅವಳೇ ಆಟ ಆಡ್ತಾ ಇರ್ತಾಳೆ. ಏನಂದರೆ ಹಿಂದೆಯೇ ಓಡ್ತಾ ಇರಬೇಕು, ಎಲ್ಲಿ ಬೀಳ್ತಾಳೋ, ಎಲ್ಲಿ ಇದು ಮಾಡ್ತಾಳೋ ಅಂತ. ಹಾಗೆಯೇ ಅಲ್ಲಿ ನಡೆಯೋದೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ, ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ, ಓಕೆನಾ. ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅಮ್ಮ ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಕೂತ್ಕೊಂಡಿದ್ರು. ನಾನು ಸಂತಕ್ಕೆ ಏನೋ ಹೇಳ್ತಾ ಇದ್ದೆ, ಇಲ್ಲಿ ವೀಡಿಯೋ ಮಾಡೋಣ ಬಾ, ಇಲ್ಲಿ ನಡೆಯೋದೆಲ್ಲ ಅಂತ ಹೇಳ್ತಾ ಇದ್ದೆ. ಹಾಗೆಯೇ ನಾವು ಮ್ಯಾಚಿಂಗ್ ಕೂಡ ಹಾಕ್ಕೊಂಡಿದ್ದೆ, ಮ್ಯಾಚಿಂಗ್ ಆಗಲಿ ಸ್ವಲ್ಪ ಅಂದ್ಬಿಟ್ಟು. ಅದು ನಂದು ಡಾರ್ಕ್ ಪ್ಯಾರೆಟ್ ಗ್ರೀನ್ ಆಗಿಬಿಟ್ಟಿತ್ತು, ಅವಳದು ಲೈಟ್ ಗ್ರೀನ್ ಆಗಿತ್ತು. ಇದು ಬೆಳಗ್ಗೆ ಹಾಕಿರೋದು ಅಂಥದ್ದು ನನ್ನ ಮಗಳು ಡ್ರೆಸ್, ಫ್ರಾಕು. ಇದು ಅಕ್ಕ ತಂದುಕೊಟ್ಟಿದ್ದು ಬೆಳಗ್ಗೆ ಹಾಕು ಅಂತ. ಈವ್ನಿಂಗಿಗೆ ನಾವು ತೊಗೊಬಂದಿದ್ವಿ ಬರ್ತಡೇಗೆ. ಬ್ಲೂ ಕಲರ್, ಬ್ಲೂ ಮತ್ತು ವೈಟ್ ಕಾಂಬಿನೇಷನಲ್ಲಿ. ಸೊ ಡೆಕೋರೇಷನ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆಯೇ ದರ್ಶನ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಪ್ರಸಾದ ಸ್ವಲ್ಪ ಸಿಕ್ತು. ಹಾಗೆ ಪ್ರಸಾದ ಎಲ್ಲ ತಿಂದ್ಕೊಂಡು ಆಚೆ ಬಂದ್ವಿ. ಅಲ್ಲಿ ಕೂಡ ಬಿಡಿ ನನ್ನ ಕೆಳಗೆ ನಡಿಬೇಕು ಅಂತ ಆಟ ಮಾಡ್ತಾಯಿದ್ಲು. ನಮಗೆ ಕೆಳಗೆ ಬಿಡ್ಬೋದು, ಎಲ್ಲಿ ಬಿದ್ದುಬಿಟ್ರೆ ಅಂತ ಇದಕ್ಕೆ ಥರ ಅದಕ್ಕೋಸ್ಕರ ಅವಳೇನೋ ಬಿಡಿ ಅಂತ ಹೇಳ್ತಿರ್ತಾಳೆ. ಅವಳಿಗೆ ಈ ಥರ ಆಚೆ ಬರೋದು ಅಂದರೆ ತುಂಬಾ ಇಷ್ಟ. ಎಲ್ಲಾದರೂ ಕರ್ಕೊಂಡೋಗಿ ಅವಳು ಶೂನೂ ಆಗೋಲ್ಲ, ಬಾಯಾರಿಕೆನೂ ಆಗೋಲ್ಲ. ಒಟ್ಟಿನಲ್ಲಿ ಆಚೆ ಹೋಗ್ತಾ ಇರಬೇಕು ಅಷ್ಟೇ. ಮನೆಯಲ್ಲಿದ್ದರೆ ಅವಳಿಗಾಗಲ್ಲ. ಆಚೆ ನಿದ್ದೆ ಬಂದಾಗ ಮಾತ್ರ ಅವಳು ಮನೇಲಿ ಮಲ್ಕೊಳ್ಳೋದು, ಬಿಟ್ಟರೆ ಅಮ್ಮ ಆಚೆ ಕರ್ಕೊಂಡು ಹೋಗ್ತಾನೇ ಇರ್ತಾರೆ. ಸೊ ಹಾಗಾಗಿ ಸಂತು ಎತ್ಕೋತೀನಿ ಅಂತ ಹೇಳಿದ್ರು. ಬಿಡು ಅವಳನ್ನ, ನೋಡೋಣ ನಡೀತಾಳೆ ಅಂತ ಹೇಳ್ತಾಯಿದ್ವಿ. ಏನೋ ಗೊತ್ತಿಲ್ಲ, ಗಣೇಶ ಹಬ್ಬದ ದಿನ ಸ್ಟಾರ್ಟ್ ಮಾಡಿದವಳು ಅವಾಗಿಂದನೂ ಸ್ಟಾರ್ಟ್ ಮಾಡ್ತಿದ್ದಾಳೆ. ಏನೋ ಗಣೇಶ ಆಶೀರ್ವಾದ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಸ್ವಲ್ಪ ಖಾರ ಮತ್ತು ಸ್ವೀಟ್ಸು, ಜ್ಯೂಸು ಎಲ್ಲ ತೊಗೊಂಡು ಹೋಗೋಣ ಅಂತ. ಮತ್ತು ಸಂಜೆಗೆ ಕೇಕ್ ಕಟ್ಟಿಂಗ್ ಎಲ್ಲ ಬೇಕಲ್ಲ ಅಂದ್ಬಿಟ್ಟು ಒಂದೇ ಸಲ ತೊಗೊಂಡೋಗೋಣ ಅಂತ ಎಲ್ಲ ತೊಗೊಂಡಿದ್ದೀವಿ. ಫಾಂಟಾ, ಮಿಕ್ಸ್ಚರು ಮತ್ತು ಇದು ನಂದಿನಿ ಪೇಡ ಬರುತ್ತಲ್ಲ, ಸೊ ಅದೆಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಹಾಗೆಯೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇವಾಗ ಡೆಕೋರೇಷನ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಸಂತು ಇಲ್ಲ, ಬರ್ತೀನಿ ಒಂದು 5 o'clock ಅಂತ ಹೇಳಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಚಿಕ್ಕ ಪುಟ್ಟದ್ದು ನಾನೇ ಮಾಡ್ಕೋತಾ ಇದ್ದೀನಿ ಡೆಕೋರೇಷನ್ನು. ಹಾಗೆಯೇ ಚಿಕನ್ ಚಾಪ್ಸಿಗೆ ಇಟ್ಟಿದ್ದೀನಿ. ಗೀ ರೈಸು ಸ್ವಲ್ಪ ಆಮೇಲೆ ಮಾಡೋಣ, ಡೆಕೋರೇಷನ್ ಎಲ್ಲ ಆದಮೇಲೆ ಅಂತ, ಯಾಕೆಂದರೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅಂತ. ಸೊ ನಮ್ಮ ಮನೆಯವ್ರಿಗೆ ಅಷ್ಟೇ ಅಡುಗೆ ಮಾಡ್ತಿರೋದು, ನಮ್ಮ ಅಕ್ಕ ಅವರೆಲ್ಲ ಬರ್ತಾರಲ್ಲ ಅವ್ರಿಗೇ. ಸೊ ಚಿಕನ್ ಚಾಪ್ಸ್ ರೆಡಿ ಆಗಿದೆ. ಹಾಗೆಯೇ ಡೆಕೋರೇಷನ್ಗೆಲ್ಲ ಇಷ್ಟು ರೆಡಿ ಮಾಡಿದ್ದೀನಿ ನೋಡಿ. ಇದು ನಾರ್ಮಲ್ ಹಿಂದೆ ಬ್ಲೂ ಇರೋದು ನಮ್ಮದೇ ಕರ್ಟನ್ನು, ಮತ್ತು ಇದನ್ನು ನೆಟ್ಟೆಡ್ ಹಾಕಿದ್ದೀನಿ ಇಷ್ಟು. ಹಾಗೆಯೇ ಇದು ಹ್ಯಾಪಿ ಬರ್ಡೇ ಎಲ್ಲ ಮಾಡಬೇಕು. ಇಷ್ಟು ಟೇಬಲ್ ಎಲ್ಲ ಇಟ್ಟಿದ್ದೀನಿ. ಸೊ ಸಂತು ಇನ್ನೇನು ಬರ್ತಾರೆ, ಇನ್ನೊಂದು 1/2 hour ಬರ್ಬೋದು. ಸೊ ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ. ಹಾಗೆಯೇ ಹೇಳ್ದಾಗೆ 1/2 hour ಸಂತು ಬರ್ತಾರೆ ಅಂತ ಹೇಳಿದೆ. ಆಚೆ ಕಡೆ ಈ ಗಂಡಸರು ಆಚೆ ಕೆಲಸಕ್ಕೆ ಅಂತ ಹೋದರೆ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ ಒಂದು ಗೊತ್ತಾಗಲ್ಲ. 1/2 hour ಅಂತ ಹೇಳಿದ್ರು, 2 hours ಆದರೂ ಇಲ್ಲ. ಸೊ ನಾನು ಅದಕ್ಕಿಂತ ಮುಂಚೆನೇ
ಅಂದರೆ ಹೆಂಗಿದ್ರು ಫ್ರೀ ಆಗಿದ್ನಲ್ಲ, ಏನು ಮಾಡೋದು ಅಂದ್ಬಿಟ್ಟು ಅಂದರೆ ಮಾಡ್ತಾರಣ್ಣ ಡೆಕೋರೇಷನ್ನು, ಅಷ್ಟರಲ್ಲಿ ಬಂದರೆ ಬರಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗೆಯೇ ಅದು ಹ್ಯಾಪಿ ಬರ್ತ್ಡೇ ಅನ್ನೋದು ಕೂಡ ನಾನು ಅದು ಟ್ಯಾಗ್ ಕೊಟ್ಟಿರ್ತಾರೆ, ತುಂಬಾ ಚೆನ್ನಾಗಿತ್ತು ಇದು ಡೆಕೋರೇಷನ್ದು. ಟ್ಯಾಗ್ ಕೊಟ್ಟಿರ್ತಾರೆ, ಅದಕ್ಕೆ ಜಸ್ಟ್ ಹೀಗೆ ಹೋಲ್ ಇರುತ್ತೆ, ಹೋಲಿಗೆ ಹತ್ರ ಪೋಣಿಸೋದು ಅಷ್ಟೇ. ಹಾಗೆಯೇ ಇದು ಫೋಟೋಸ್ ಇರುತ್ತಲ್ಲ, ಫೋಟೋದೂ ಇದೇ ಥರ ಟ್ಯಾಗ್ ಇರುತ್ತೆ. ಅದಕ್ಕೆ ನಾನು ಸ್ಟ್ಯಾಪ್ಲರಲ್ಲಿ ಫೋಟೋನ ಪಿನ್ ಮಾಡಿದ್ದೆ, ಅದನ್ನು ಈ ಥರ ಪೋಣಿಸೋದು, ಜಸ್ಟ್ ಅದಕ್ಕೆ ಕಟ್ಟಬೇಕಿತ್ತು. ಹಾಗೆಯೇ ಆಮೇಲೆ ಹ್ಯಾಪಿ ಬರ್ತ್ಡೇದು ಇದನ್ನೆಲ್ಲ ಹಾಕಿದ್ದೆ. ಸೊ ಸಂತು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 99% ಮುಗಿಸೇ ಬಿಟ್ಟಿದ್ದೆ ಡೆಕೋರೇಷನ್ನು. ಏನಂದರೆ ಅಮ್ಮ ಪಾಪುನ ಇಟ್ಕೊಂಡಿದ್ರು, ಹಾಗಾಗಿ ಈಸಿ ಅನ್ನಿಸ್ತು. ಒಂದೇನೋ ಖುಷಿ ಅಂದರೆ ಫುಲ್ಲು ನನ್ನ ಕೈಯಾರೆ ಡೆಕೋರೇಷನ್ ಮಾಡಿದ್ನಲ್ಲ ಅನ್ನೊಂದು ಖುಷಿ ನನ್ನ ಮಗಳು ಬರ್ತ್ಡೇಗೆ. ಚೆನ್ನಾಗಿತ್ತು, ಸಿಂಪಲ್ಲಾಗಿದ್ದರೂ ಚೆನ್ನಾಗಿತ್ತು, ಒಂದು ಖುಷಿ ಅನ್ನಿಸ್ತು. ಚೆನ್ನಾಗಿತ್ತು ಡೆಕೋರೇಷನ್ನು. ಆ ಫೋಟೋದೇ ನನಗೆ ಫೋಟೋದು ಹಾಕೋದೇ ಒಂಥರ ಖುಷಿ. ಅವಳದು ಫಸ್ಟ್ ಮಂತಿಂದ 12 ಮಂತ್ವರೆಗೂ ನಾನು ಫೋಟೋ ಶೂಟ್ ಮಾಡ್ಕೊಂಡಿದ್ದೆ. ಅದನ್ನು ಹಾಕೋದು ಏನೋ ಒಂಥರ ಖುಷಿ. ಸೊ ಇವಾಗ ಬರ್ತ್ಡೇ ಮುಗಿದ ಮೇಲೂ ನಾನು ಮನೇಲಿ ಹಾಗೆ ಹಾಕಿದ್ದೀನಿ. ಅದು ನೋಡ್ತಾಯಿದ್ರೆ ಒಂಥರ ಹೇಗಿದ್ಲು, ಹೇಗೆ ಬೆಳೆದಿದ್ದಾಳೆ ಅನ್ನೋದೊಂದು ಮೆಮೊರೇಬಲ್ ಮೂಮೆಂಟು. ಸೊ ಹಾಗೆ ಸರ್ಕಸ್ ಮಾಡಿಕೊಂಡು ನಾನು ಬೆಂಚ್ ಹತ್ತೋದು ಇಳಿಯೋದು ಮಾಡಿಕೊಂಡು ನಾನು ಮಾಡಿದೆ. ಸೊ ಈ ಥರ ಇತ್ತು. ನನ್ನದು ಇದು ಹಳೇದು ಟಿ ವಿ ಸ್ಟ್ಯಾಂಡ್ ಇದು ಆ್ಯಕ್ಚುಲಿ. ಇಲ್ಲಿ ಮನೇಲಿ ಆಲ್ರೆಡಿ ಇದೆ ಅಲ್ವಾ, ಸೊ ಇದನ್ನು ನಾನು ರೂಮಲ್ಲಿ ಇಟ್ಕೊಂಡಿದ್ದೀನಿ. ಏನಕ್ಕಾದರೂ ಬುಕ್ಸು ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಇದರಲ್ಲಿ. ನಾನು ಸೀಮಂತದ ಟೈಮಲ್ಲೂ ನಾನು ಇದೇ ಹಾಕಿದ್ದಿದ್ದು, ಅದನ್ನೇ ನಾನು ತಂದಿದ್ದೀನಿ. ಸೋಫಾ ಎಲ್ಲ ಸ್ವಲ್ಪ ಆ ಕಡೆ ಎಲ್ಲ ನಾನು ಜರುಗಿಸಿದ್ದೆ. ಈ ಥರ ನಾವು ಏನಾದ್ರು ಫಂಕ್ಷನ್ ಇದ್ದರೆ ಈ ಥರ ಮಾಡ್ತಾಯಿರ್ತೀವಿ. ಹತ್ಬಿಟ್ಟು ಈ ಥರ ಕಟ್ತಾಯಿದ್ದೀನಿ. ಬಲೂನ್ದೆಲ್ಲ ಆರ್ಚ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಏನಂದರೆ ಇದು ಡೆಕೋರೇಷನ್ ಮಾಡೋದು ಇವಾಗೆಲ್ಲ ಯಾವ್ಯಾವ ಥರ ಮಾಡ್ಬೋದು ಗೊತ್ತಾ, ಡೆಕೋರೇಷನ್ ತೊಗೊಬಂದರೆ ಸಾಕೆಲ್ಲ ನಾವೇ ಮಾಡ್ಕೋಬೋದು. ಜಸ್ಟು ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ, ಜಸ್ಟ್ ನಾವು ಹಾಕೋದೊಂದು ಇರುತ್ತೆ ಅಷ್ಟೇ. ಇನ್ನು ಬಲೂನೊಂದು ಬ್ಯಾಲೆನ್ಸ್ ಇತ್ತು, ಲಾಸ್ಟಿಗೆ ನಾನು ಮಾಡಿಕೊಂಡೆ. ಅಮ್ಮ ಅವಳಿಗೆ ನನ್ನ ಮಗಳನ್ನ ಆಚೆ ಎಲ್ಲ ಇಟ್ಕೊಂಡಿದ್ರು, ಮತ್ತು ಊಟ ಎಲ್ಲ ತಿನ್ಸೋಕ್ಕೆ ಹೋಗಿದ್ರು, ಅಷ್ಟರಲ್ಲೆಲ್ಲ ಮಾಡಿಕೊಂಡೆ. ಸುಮಾರು ಒಂದು 1 hour 1.5 hour ತೊಗೊಳ್ತು ಅಂತ ಅನಿಸುತ್ತೆ. ಸೊ ಇದೇನೆ ನೋಡಿ, ಇದಕ್ಕೆ ಸ್ಟ್ಯಾಪ್ಲರ್ ಹಾಕಿಬಿಟ್ಟು ಅಂಟಿಸ್ಬಿಟ್ಟು ಪೋಣಿಸಿದ್ರೆ ಆಯಿತು. ಇದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಡೆಕೋರೇಷನ್ನು. ದಯವಿಟ್ಟು ಹೇಳಿ ಹೇಗೆ ಡೆಕೋರೇಷನ್ ಬಂತು ಅಂತ, ನನಗೂ ಖುಷಿ ಆಗುತ್ತೆ ನಿಮಗೆಲ್ಲ ಇಷ್ಟ ಆಯಿತಾ ಇಲ್ವೋ ಅಂತ. ಸೊ ನಮ್ಮದು ಇದು ಕಿಟಕಿ ಸ್ವಲ್ಪ ಅಗಲ ಇದ್ದಿದ್ರೆ ಚೆನ್ನಾಗಿ ಕಾಣ್ತಿತ್ತು. ಅದು ಹೇಗೋ ಒಟ್ಟಿನಲ್ಲಿ ಹ್ಯಾಪಿ ಬರ್ಡೇ ಕಾಣೋ ಥರ ಹಾಕಿದೆ, ಹೇಗೋ ಒಟ್ಟಿನಲ್ಲಿ ಹಾಗೆ ಹೇಗೆ ತೋಚ್ತಿತ್ತು ಆ ಥರ ಹಾಕಿದೆ. ಸೊ ಅಷ್ಟರಲ್ಲಿ ನಾನು ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೆ. ಹೌಸ್ ವೈಫ್ ಅಂದರೆ ಹೀಗೆ ಅಲ್ವಾ, ಮಲ್ಟಿಪಲ್ ಕೆಲಸ ಮಾಡ್ತಾನೇ ಇರ್ತೀವಿ, ಮಲ್ಟಿ ಟಾಸ್ಕಿಂಗು. ಆ ಕಡೆ ಅಡುಗೆಗೆ ಇಟ್ಟಿದ್ದೆ, ಏನಿಲ್ಲ ಸಿಂಪಲ್ಲು, ಜಸ್ಟ್ ಗೀ ರೈಸು ಮತ್ತು ಚಿಕನ್ ಚಾಪ್ಸಿಗೆ ಇಟ್ಟಿದ್ದೆ. ಸೊ ಅದು ಆ ಕಡೆ ಆಗ್ತಾಯಿತ್ತು, ಈ ಕಡೆ ನಾನು ಡೆಕೋರೇಷನ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಥರ ಮನಸ್ಸಲ್ಲಿ ಖುಷಿ, ನನ್ನ ಮಗಳದು ಇವತ್ತು ಬರ್ತಡೇ, ಸಂಜೆ ಕೇಕ್ ಕಟ್ ಮಾಡ್ತೀವಿ ಅನ್ನೋದೊಂದು ಖುಷಿ. ಏನೋ ನಾನು ಸಂತಕ್ಕೆ ಫೋನ್ ಮಾಡಿಬಿಟ್ಟು ಬರ್ತೀನಿ ಅಂತೀಯ, ಬರ್ತಾನೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಫ್ರೆಂಡ್ಸ್ ಇಷ್ಟು ಮಾಡಿದ್ದೀನಿ, ಇನ್ನು ಬಲೂನೊಂದು ಕಟ್ಟೋದು ಬಾಕಿ ಇದೆ. ನೋಡಿ ಹೇಗಿದೆ, ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ಆನ್ ಮಾಡ್ತೀನಿ. ಇದು ಹ್ಯಾಪಿ ಬರ್ತ್ಡೇ, ಇದು ನನ್ನ ಮಗಳದ್ದು ಫೋಟೋ, 1 to 12 months. ಸೊ ಇಷ್ಟು ಡೆಕೋರೇಷನ್ ಮಾಡಿದ್ದೀನಿ. ಈಗ ಕೇಕು ಮತ್ತು ಬಲೂನು ಒಂದು ಬ್ಯಾಲೆನ್ಸ್ ಇದೆ. ಸೊ ಇಷ್ಟಾಗಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ನಾನು ಡೆಕೋರೇಷನ್ ಮಾಡಿದ ರೀತಿಯಾಗಿತ್ತು. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತ್ಡೇ ಹೇಗಾಯಿತು, ಕೇಕ್ ಡಿಸೈನ್ ಎಲ್ಲ ಹೇಗಿತ್ತು, ಯಾರ್ಯಾರು ಬಂದಿದ್ರು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಓಕೆನಾ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಬರ್ತ್ಡೇ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರೂ ಸೇಫಾಗಿರಿ, ಆ್ಯಕ್ಟಿವ್ ಆಗಿರಿ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಿ, ಓಕೆನಾ. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.